ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೈ ವಾರಾಹಿ. ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬ ನನ್ನ ವೀವರ್ಸ್ಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಒಂದು ಪರಿಹಾರ ಬಂದು ಸಾಸಿವೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಾಸಿವೆ ಖಾಲಿ ಆಗದಿರೋ ಥರ ನೋಡ್ಕೊಳ್ಬೇಕು. ಸಾಸಿವೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಇರುತ್ತೋ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣಕ್ಕೆ ಕೊರತೆ ಅಂತ ಅನ್ನೋದು ಬರೋದಿಲ್ಲ. ಅದೇ ರೀತಿ ಸಾಸಿವೆಯನ್ನು ಚೆಲ್ಲುವಂಥದ್ದು, ತುಂಬಾ ವೇಸ್ಟ್ ಮಾಡುವಂಥದ್ದು, ಈ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಸಾಸಿವೆಯಲ್ಲಿ ನಾನು ಹೇಳುವಂತಹ ಇಷ್ಟು ಹಣವನ್ನು ನೀವು ಇಡೋದರಿಂದ ಸದಾ ನಿಮ್ಮ ಮನೆಯಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸ್ ಕೂಡ ತುಂಬಿರುತ್ತೆ. ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ಅದರ ಒಂದು ಬದಲಾವಣೆಯನ್ನು ನೀವೇ ನೋಡ್ತೀರಾ. ಇನ್ನು ನೀವು ಅಡುಗೆ ಮನೆಯಲ್ಲಿ ಬಳಸುವಂತಹ ಈ ಸಾಸಿವೆ ದೃಷ್ಟಿ ತೆಗೆಯೋದಕ್ಕೆ, ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ಹಲವಾರು ರೀತಿಯಾಗಿ ನಾವು ಇದನ್ನ ಬಳಸ್ಕೊತೀವಿ. ಅದಷ್ಟೇ ಅಲ್ಲ, ಮನೆಯಲ್ಲಿ ಧನಾಕರ್ಷಣೆಗೂ ಕೂಡ ಸಾಸಿವೆ ತುಂಬಾ ಮುಖ್ಯ ಆಗುತ್ತೆ. ಕಪ್ಪು ಸಾಸಿವೆ ಇರ್ಬೋದು ಅಥವಾ ಹಳದಿ ಸಾಸಿವೆ ಇರಬಹುದು. ಇವೆರಡೂ ನಮಗೆ ತುಂಬಾ ಉಪಯುಕ್ತವಾದಂತಹ ವಸ್ತುಗಳು. ಮನೆಯಲ್ಲಿ ತುಂಬ ಗಂಡ ಜಗಳ ಮಾಡ್ತಿದ್ದಾನೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದರೆ ಕೆಂಡವನ್ನು ಮಾಡಿಕೊಂಡು ನಿಮ್ಮ ಗಂಡ ಮನೆಗೆ ಬರುವಂತಹ ಸಮಯದಲ್ಲಿ ಸಾಸಿವೆಯನ್ನು ಕೆಂಡದಲ್ಲಿ ಹಾಕಿದರೆ ಅದರ ಹೊಗೆಯಿಂದ ಮತ್ತು ಅವರ ಮೇಲಿರ್ತಕ್ಕಂತಹ ಒಂದು ದೃಷ್ಟಿ ದೋಷಗಳು ನಿವಾರಣೆ ಆಗಿ ಗಂಡ ಹೆಂಡತಿಯ ದಾಂಪತ್ಯ ಅಥವಾ ಸಂಸಾರ ತುಂಬ ಚೆನ್ನಾಗಿ ಆಗುತ್ತೆ. ಅವರ ಮೇಲೆ ಇರ್ತಕ್ಕಂತಹ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಏನಾದರೂ ಅವರಿಗೆ ಕೋಪ ತುಂಬ ಇತ್ತು ಅಂತಂದರೆ ಇದು ಕೂಡ ತೀರಾ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನು ನೀವು ನಿತ್ಯ ಮಾಡಬೇಕಾಗುತ್ತೆ. ಬಿಳಿ ಸಾಸಿವೆಯನ್ನು ಕೆಂಡದಲ್ಲಿ ಹಾಕಿಬಿಟ್ಟು ನಿಮ್ಮ ಮನೆಯವರು ಬರುವಂತಹ ಸಮಯದಲ್ಲಿ ಈ ಒಂದು ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿ ಜಗಳ ಅಂತ ಅನ್ನೋದು ಬರೋದಿಲ್ಲ. ಇದು ಮೊದಲನೇದಾಗಿ. ಇನ್ನು ನೀವು ನಿತ್ಯ ಬಳಸುವಂತಹ ಸಾಸಿವೆ ಡಬ್ಬಿ ಯಾವಾಗಲೂ ಅಷ್ಟೇ ನೀವು ಅಡುಗೆ ಮಾಡುವಂತಹ ಬಲಭಾಗದಲ್ಲಿ ಇಟ್ಕೊಂಡಿರಬೇಕು. ಅಂದರೆ ನಿಮಗೆ ಬಲಗಡೆ ಸಿಗಬೇಕು. ಎಲ್ಲಂದರಲ್ಲಿ ಇಡೋದಕ್ಕೆ ಹೋಗಬೇಡಿ. ಅರಿಶಿಣ ಮತ್ತು ಸಾಸಿವೆ ಸದಾ ಪಕ್ಕದಲ್ಲೇ ಇಡೋದು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಕೈ ಇಟ್ಟ ತಕ್ಷಣ ಬಲಗಡೆ ನಿಮಗೆ ಸಾಸಿವೆ ಸಿಗಬೇಕು. ಆ ರೀತಿಯಾಗಿ ಸಾಸಿವೆ ಡಬ್ಬವನ್ನು ಅಡುಗೆ ಮನೆಯಲ್ಲಿ ಇಟ್ಕೊಳ್ಳಿ. ಈ ರೀತಿ ಇದು ಕೂಡ ಮನೆಯ ಸಮೃದ್ಧಿಯನ್ನು ಸೂಚಿಸುತ್ತದೆ. ಎಡಗೈಯಲ್ಲಿ ಸಾಸಿವೆಯನ್ನು ಮುಟ್ಟೋದು, ಎಡಗೈಯಲ್ಲಿ ಸಾಸಿವೆಯನ್ನು ಹಾಕುವಂಥದ್ದು, ಒಗ್ಗರಣೆಗೆ ಬಳಸುವಂಥದ್ದು, ಈ ರೀತಿಯೆಲ್ಲನೂ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಎಡಗೈಯನ್ನು ಬಳಸೋದಕ್ಕೆ ಹೋಗಬಾರ್ದು. ಇನ್ನು ಸಾಸಿವೆ ಡಬ್ಬಿಯಲ್ಲಿ ನೀವು 11 ರೂಪಾಯಿ ಚಿಲ್ಲರೆ ಕಾಸನ್ನು ಹಾಕಿ ಇಡೋದ್ರಿಂದ ಸದಾ ನಿಮ್ಮ ಕ್ಯಾಶ್ ಬಾಕ್ಸು ತುಂಬಿರುತ್ತೆ. ಯಾವತ್ತಿಗೂ ಅಷ್ಟೇ ಆ ಹಣವನ್ನು ತೆಗೆದು ಉಪಯೋಗಿಸ್ಕೊಳೋದಕ್ಕೆ ಹೋಗಬಾರ್ದು. 11 ರೂಪಾಯಿನ ನೀವು ಹಾಕಿ ನೀವು ಸಾಸಿವೆ ಡಬ್ಬಿನಲ್ಲಿ ಹಾಕಿ ಇಟ್ಟರೆ ಅದು ಹೇಗೆ ತುಂಬಿರುತ್ತೋ ಸಾಸಿವೆ ಮತ್ತು ಹಣ, ಅದೇ ರೀತಿಯಾಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಕೂಡ ತುಂಬಿರುತ್ತೆ. ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಮಗೆ ಲಾಭ ಆಗಿ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ. ಆದ್ದರಿಂದ ಸಾಸಿವೆ ಡಬ್ಬದಲ್ಲಿ ಯಾವತ್ತಿಗೂ ಅಷ್ಟೇ ಖಾಲಿ ಬಿಡೋದಕ್ಕೆ ಹೋಗಬೇಡಿ. ಇದು ಇಂದಿನ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇರುವಂಥದ್ದು. ಮನೆಯ ಹೆಂಗಸರು, ಮನೆಯ ಮಹಿಳೆಯರು ಎಲ್ಲರೂ ಸಾಸಿವೆ ಡಬ್ಬದಲ್ಲಿ, ಬೇಳೆ ಡಬ್ಬಗಳಲ್ಲಿ ಹಣವನ್ನು ಇಡೋದರಿಂದ ಹಿಂದಿನ ಕಾಲದಲ್ಲಿ ತುಂಬ ರೀತಿಯ ಸಮಸ್ಯೆಗಳು ಬಗೆಹರಿತಾ ಇತ್ತು. ಗೊತ್ತಿಲ್ಲದಂಗೆ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಅಲ್ಲಿಂದ ಹಾಗೆ ಹೋಗ್ತಾ ಇತ್ತು. ಇದೆಲ್ಲನೂ ಆರೋಗ್ಯವನ್ನು, ಮನೆಯನ್ನು ಸಮೃದ್ಧಿಯಾಗಿಡುವಂತಹ ಪರಿಹಾರಗಳು. ಅದರಿಂದ ಸದಾ ನೀವು ಸಾಸಿವೆ ಡಬ್ಬಿನಲ್ಲಿ 11 ರೂಪಾಯಿನ ಹಾಕಿಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದನ್ನು ತೆಗೆದುಕೊಂಡು ಬೇರೆ ಯಾವುದಕ್ಕೂ ಉಪಯೋಗಿಸೋದಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ. ಯಾವುದೋ ಒಂದು ಕಡೆಯಿಂದ ನಿಮಗೆ ಹಣಕಾಸು ಹರಿದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ನೀವು ಸಾಸಿವೆ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗಿದೆ. ಧನಾಕರ್ಷಣೆ ಕೂಡ ಆಗುತ್ತೆ. ಮರೀದೆ ಈಗಲೇ ಸಾಸಿವೆ ಡಬ್ಬಿನಲ್ಲಿ 11 ರೂಪಾಯಿಯನ್ನು ಹಾಕಿ ಇಟ್ಟು ಚಮತ್ಕಾರವನ್ನು ನೋಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.